ಸುಳ್ಳು ಹೇಳುವ ಬಾಯಿ, ಪ್ರತಿ ಕ್ಷಣನೂ ಸುಳ್ಳು. ಅದಕ್ಕೆ ಇದು ಮ್ಯಾಚು, ಇದಕ್ಕೆ ಅದು ಮ್ಯಾಚು, ಅದು ತೆಗೆದು ಈ ಕಡೆ ಜಾಯಿಂಟ್ ಕೊಡೋದು, ಇದು ತೆಗೆದು ಅದು. ಈ ಸುಳ್ಳು ಹೇಳೋರಿಗೆ ಮಂತ್ರ ಇಲ್ಲ. ಅಮ್ಮ, ಈ ಪ್ರಪಂಚದಲ್ಲಿ ಈ ಥರ ಹುಡುಕಿದ್ರೆ ಎಲ್ಲಿ ಸಿಗ್ತಾರೆ? ಸಾಧ್ಯ ಇದೆಯಾ? ಆದರೂ ನಾವು ಅದನ್ನು ಹೇಳ್ತಾನೆ ಇದ್ದೀವಿ, ಮಕ್ಕಳ ತಲೆ ಮೇಲೆ ಏರ್ತಾನೆ ಇದ್ದೀವಿ. ಆಮೇಲೆ ಮಕ್ಕಳು ಒಳ್ಳೇದಾಗಲಿಲ್ಲ ಅಂತ ಆಮೇಲೆ ಕುತ್ಕೊಂಡು ಹೇಳ್ತೀವಿ. ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಸಂದೇಶಗಳೇನಾಗಿದೆ, ಮಕ್ಕಳಿಗೆ ನಾವು ಅಧೋಗತಿಗೆ ತೊಗೊಂಡೋಗ್ತಾ ಇದ್ದೀವಿ ಅಂತ ಗೊತ್ತಾಗಲ್ಲ. ಮಕ್ಕಳು ಮೆಸಾರಿಟಿಗೆ ಬಂದು ಅಪ್ಪ ಅಮ್ಮನ ತಿರುಗಿ ಬಿದ್ದಾಗ, ಹೌದು ನಾವು ತಪ್ಪು ಮಾಡಿಬಿಟ್ಟವು. ಸೊ ಈ ಥರ ಸನ್ನಿವೇಶ ನಾವು ತುಂಬ ಅನುಭವಿಸ್ತಾ ಇದ್ದೀವಿ. ಮಕ್ಕಳನ್ನು ಓದಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ನಾವು ಹೇಳಿ ಬುದ್ಧಿ ಕಲಿಸಬೇಕು ಅಂತಕ್ಕಂತಹ ವಿಚಾರ ಇದೆಯಲ್ಲ, ಇದರಲ್ಲಿ ಬೇಕಾದಷ್ಟು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ನಾವು ಮಾಹಿತಿ ಕೊಡಬೇಕಾಗತ್ತೆ. ದೊಡ್ಡವರಾದ ತಕ್ಷಣ ದೊಡ್ಡವ್ರು ಹೇಳಿದ್ದೆಲ್ಲ ಚಿಕ್ಕವ್ರು ಕೇಳಬೇಕು ಅಂತ ಯಾವ ಕಾನೂನು ಇಲ್ಲ, ಅದು ವಾಸ್ತವನೂ ಅಲ್ಲ. ಕಾರಣ, ದೊಡ್ಡವರು ಅಂದ ತಕ್ಷಣ ಚಿಕ್ಕವರು ಹೇಳಿದ್ದನ್ನಷ್ಟೇ ಕೇಳಬೇಕು. ಅದನ್ನು ಮಾಡೇ ಇವತ್ತು ಎಷ್ಟೋ ಮಕ್ಕಳನ್ನ ಅಧೋಗತಿಗೆ ಕರ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಇದನ್ನು ಸ್ವಲ್ಪ ಆದಷ್ಟು ಮಟ್ಟಕ್ಕೂ ಸಂದೇಶ, ಮಕ್ಕಳಿಗೆ ಏನೇ ಮಾಹಿತಿ ಕೊಡಬೇಕಾದ್ರೆ ನಿಮ್ಗೆ ಅದರ ಅರ್ಥ ಗೊತ್ತಾಗಿದೆಯಾ, ನೀವು ಅದ್ರಲ್ಲಿ ಪಾಸ್ ಆಗಿದ್ದೀರಾ ಅಂತ ತಿಳ್ಕೊಂಡು ಮಕ್ಕಳು ಮಾಹಿತಿ ಕೊಡಬೇಕು. ನೀವು ಪಾಸೇ ಆಗಿಲ್ಲ, ಫುಲ್ ಫೇಲ್ ಕ್ಯಾಂಡಿಡೇಟ್, ನೀವು ಅದು ಹೆಂಗೆ ಮಗು ಹೇಳ್ತೀನಿ ಹಿಂಗೆ ಮಾಡು ಅಂತ? ಏನಮ್ಮ, ಮದುವೆ ಮಾಡ್ಕೊಂಡಿರ್ತಾರೆ, ಗಂಡ ಹೆಂಡತಿ ಚೆನ್ನಾಗೇ ಇರೋದಿಲ್ಲ, ಹೊಡೆದಾಡ್ಕೊಂಡು ಸಾಯ್ತಿರ್ತಾರೆ. ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ. ಹೌದು, ನೀನು ಮದುವೆ ಮಾಡ್ಕೊ ಅಂತಾರೆ. ಅವಳು ಮಗಳು ಕೇಳ್ತಾಳೆ, ನೀನು ಚೆನ್ನಾಗಿದ್ದೀರಾ, ನಮ್ಮದು ಬಿಡು, ನೀನು ಚೆನ್ನಾಗಿರು. ಹೆಂಗಾಗತ್ತದು? ಹಿಂಗೆ ಹೇಳಿ ದಾರಿ ತಪ್ಪಿಸ್ತಾರೆ. ಎಲ್ಲರ ಮನೇಲೂ ಅಷ್ಟೇ. ಹೌದು, ಈಗ ನೋಡಿ ಸಾಕಾಗ್ಬಿಡುತ್ತೆ. ಚಿಕ್ಕ ಮಕ್ಕಳಿಂದ ಇವರು ಹೊಡೆದಾಡಿ ಜಗಳ ನೋಡ್ಬಿಟ್ಟು ಅಯ್ಯಪ್ಪ ಈ ಮದುವೆನೇ ಬೇಡ ಅನ್ನೋ ಮಟ್ಟ ಕೊಡಾಗಿರ್ತಾರೆ. ಆಮೇಲೆ ಬಂದ ತಕ್ಷಣ ಹುಡುಗ ಬರ್ತಾವನೆ ಅಂದರೆ ಪಾತ್ರೆ ಹೋಗ್ಬಿಟ್ಟು ಅಡುಗೆ ಮನೇಲಿ ಒಂದ್ರ ಗ್ರೌಂಡ್ ಪಾತ್ರೆ ಬೀಳುತ್ತೆ. ಈ ಕರ್ಮ ಏನು ಕಾರು ಹುಡ್ತೋ ಈ ರೊಟ್ಟೆಲ್ ನಾನು ಅಂತ. ಆದರೆ ಅವ್ರಿಗೆ ಅರ್ಥ ಆಗಿಲ್ಲ, ನನ್ನ ಮಕ್ಕಳು ಮದುವೆಗೆ ಯಾಕೆ ಒಪ್ತಾ ಇಲ್ಲ ಅಂತ ಶಾಸ್ತ್ರ ಕಳೋದು ಬಿಟ್ಟಿಲ್ಲ, ಮಕ್ಕಳು ಮದುವೆ ಮಾಡ್ಕೊಳಕ್ಕೆ ಒಪ್ತಾ ಇಲ್ಲ. ಈ ಕರ್ಮ ನಾವು ಯಾಕೆ ಅನುಭವಿಸ್ತಾ ಇದ್ದೀವಿ ಅಂದರೆ, ಮಕ್ಕಳಿಗೆ ನಾವು ಬುದ್ಧಿ ಹೇಳೋದನ್ನ ಮೊದಲು ನಿಲ್ಲಿಸ್ಬೇಕು. ನೀನು ಹಿಂಗಿರು ಅಂತ ಹೇಳೋದು ನಿಲ್ಲಿಸ್ಬೇಕು, ನೀನು ಮದುವೆ ಮಾಡ್ಕೋ ಅಂತ ಹೇಳೋದು ನಿಲ್ಲಿಸ್ಬೇಕು. ಯಾವ ಸಮಯಕ್ಕೆ ನಾವು ಏನು ಮಾಡಬೇಕು ಮಕ್ಕಳಿಗೆ ಅದು ಮಾಡಿದ್ರೆ ಆಟೋಮೆಟಿಕ್ ಮಕ್ಕಳು ಮದುವೆನೂ ಆಗುತ್ತೆ, ಮಕ್ಕಳು ಒಪ್ಕೋತಾರೆ, ಮದುವೆ ಮಾಡ್ಕೊಂಡು ಚೆನ್ನಾಗೂ ಇರ್ತಾರೆ. ನೀವು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತಿಲ್ಲ, ಕಡ್ಡಿ ಕೊಟ್ಬಿಟ್ಟು ಈ ಕಡೆ ತಿರ್ಕೋ, ಹಿಂಗೆ ತಿರ್ಕೋ, ಈ ಬಟ್ಟೆ ಹಾಕೋ, ಅಲ್ಲಿಗೆ ಹೋಗ್ಬೇಡ, ಇದು ತಿನ್ನಬೇಡ, ಈ ಕಡ್ಡಿ ಹಾಕೋದು ಬಿಡಬೇಕು. ಆ ಮಕ್ಕಳನ್ನ ಅವರೇ ಹಾಳು ಮಾಡೋದು. ಹೌದು, ಸ್ಕೂಲ್ಗೆ ಹೋದ್ರೆ ಅಲ್ಲೊಂಥರ ಅವರು ಕಡ್ಡಿ ಹಾಕ್ತಾರೆ, ಮನೆಗೆ ಬಂದು ಇಲ್ಲೂ ಕಡ್ಡಿ ಹಾಕ್ತಾರೆ. ಯಾಕೆ ಅಂದರೆ ಗಿಡ ನೆಡ್ಬೇಕಾದ್ರೆ ಕಡ್ಡಿ ಹಾಕ್ತಾರೆ ನೆಟ್ಗೋಗ್ಲಿ ಅಂತ ಅಲ್ಲಮ್ಮ. ಅದಕ್ಕೆ ಕಡ್ಡಿ ಅಂತ ಹೇಳಿ ಏನು ಕಡ್ಡಿ ಅಂತ ಏನೋ ಬಳಸ್ತಾರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಯಾಕೆ ಅಂದರೆ ನಾವು ಕಡ್ಡಿ ಹಾಕುವಂತಹ ಅಭ್ಯಾಸಗಳನ್ನ ನಾವು ಮದ್ದು ಬಿಡಬೇಕು ಮಕ್ಕಳಿಗೆ ನಾವು ಸರಿ ಮಾಡೋದು ಏನು ಮಾಡಬೇಕು ಅಂತ ತಿಳ್ಕೊಂಡ್ರೆ ಮಾತ್ರ ಈ ಕಡ್ಡಿ ಹಾಕೋ ಕೆಲಸ ಬರಲ್ಲ. ಅದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರ್ತಕ್ಕಂತಹ ತಪ್ಪು ಏನು ಅಂತಕ್ಕಂಥ ವಿಚಾರಕ್ಕೆ ಮಂತ್ರಭಾಗ ಅಂತಕ್ಕಂಥ ಒಂದು ವಿಷಯಕ್ಕೆ ಹೋದಾಗ ಇಲ್ಲಿ ಇರ್ತಕ್ಕಂಥ ವಿಚಾರ, ಓಂಕಾರ ಅಂತಕ್ಕಂಥದ್ದು ಏನಿದೆಯೋ ಇದೇ ಭಗವಂತನ ಹೆಸರು, ಭಗವಂತನ ಮಂತ್ರ. ಓಂಕಾರ, ಅಕಾರ, ಉಕಾರ, ಮಕಾರ. ಓಂಕಾರದಲ್ಲಿ 3 ಅಕ್ಷರ ಇದೆ. ಇದೇ ತ್ರಿಶಕ್ತಿ. ಇದು ಬಿಟ್ಟು ಪ್ರಪಂಚ ಇನ್ಯಾವುದೂ ಇಲ್ಲ. 3 ಶಕ್ತಿ ಬಿಟ್ಟು ಇನ್ಯಾವುದೂ ಇಲ್ಲ. ಅದಕ್ಕೆ 3 ಸಮಯ, ತ್ರಿಕಾಲ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಹೌದಾ? ಎಷ್ಟು ಅರ್ಥ ಇದೆ ಸ್ವಲ್ಪ ಯೋಚನೆ ಮಾಡಿ. ಈ 3 ಮುಂದೆ ಯಾವುದೂ ಇಲ್ಲ. ಆ 3ನ ಸ್ವಲ್ಪ ಮೇಲ್ ಮಾಡಿದ್ರೆ ಓಂ ಆಗತ್ತೆ. 3 ಅಂತ ಬರಿತೀವಲ್ಲ, ಅದನ್ನ ಸ್ವಲ್ಪ ಕ್ರಾಸ್ ಮಾಡಿ ಕೆಳಗಡೆ ಉದ್ದ ಮಾಡಿದ್ರೆ ಓಂ ಆಯ್ತು. ಹೌದು. ಅಂದ್ರೆ ನಾವು ದೇವರು ಅಂತಕ್ಕಂಥದ್ದು ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಮಗೆಲ್ಲ ಗುಡಿ ಕಟ್ಟಿ, ಗೋಪುರ ಕಟ್ಟಿ, ಕಳಶ ಇಟ್ಟು, ದೇವ್ರು ತಗೊಂಡೋಗಿ ಇಟ್ಟು, ಆಮೇಲೆ ದೇವ್ರು ಯಾವುದು ಅಂತ ಕೇಳುವಂಥ ಜನ ನಾವು. ಯಾವ ದೇವ್ರಿದು? ದೇವಸ್ಥಾನಕ್ಕೆ ಹೋಗಿ ದೇವ್ರು ಯಾವುದು ಅಂತ ಕೇಳುವಂತಹ ಮಟ್ಟಕ್ಕೂ ನಾವಿದ್ದೀವಿ. ಯಾಕೆಂದರೆ ಅರ್ಥ ಅರ್ಜೆಂಟ್ ಜಾಸ್ತಿ ನಮಗೆ. ಇಷ್ಟೆಲ್ಲ ಯಾಕೆ ಹೇಳಬೇಕಾಯ್ತು ಅಂತಂದರೆ, ನಾವು ಮಗುವಿಗೆ ಹೆಸರಿಡಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ಇದು ಯಾವ ರೀತಿ ಇಟ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಆತ್ಮ ಅಂತ ನಾವೇನು ಹೇಳ್ತೀವೋ, ಈ ಮೊದಲನೇ ಮೊದಲನೇ ಎಲ್ಲಿಂದ ಎಲ್ಲಿವರೆಗೂ ತಗೊಂಡೋಗವ, ಈ ಮೊದಲನೇ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಅಕ್ಷರ ಇದು ಅಕಾರ. ಹೌದಾ? ಹೌದು. ಈ ಮೊದಲನೇ ಇದೆಯಲ್ಲ, ಅದರಲ್ಲೇ ಭಗವಂತ ವಾಸಸ್ಥಾನ ಅಂತ ಹೇಳುತ್ತೆ. ಯಾವುದರಲ್ಲಿ? ಅಕಾರದಲ್ಲಿ ಭಗವಂತ ವಾಸ ಮಾಡೋದು. ಈಗ ಆತ್ಮ, ತಾಗೆ ಮಕಾರ ಬಂತು, ಇಲ್ಲಿ ಮಾಗೆ ಅಕಾರ ಬಂತು, ಅಕಾರ ಅಲ್ಲಿ ಬಂತು, ತ್ಮಾಗೆ ಬಂದು ಅಕಾರ ಬಂತು, 2 ಅಕಾರ ಬಂತಲ್ಲಿ. ಅಮ್ಮ, ಇದು ಜೀವನದಲ್ಲಿ ಈ ಆತ್ಮ ಅಂತಕ್ಕಂಥದ್ದು ಯಾರು? ಪರಮಾತ್ಮ. ಹೌದಾ? ಸತ್ಯ ತಾನೆ? ಆತ್ಮ ಅನ್ನೋದು ಪರಮಾತ್ಮ. ಈಗ ನಾವು ಆತ್ಮ ಅಂತಕ್ಕಂಥದ್ದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಲ್ಲಿ ಬದಲಾವಣೆ ಇಲ್ಲ.
ಅದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರಲ್ಲ, ಅಶ್ವಿನಿ ನಕ್ಷತ್ರ ಹುಟ್ಟಿದವನು ಹೀಗಿರ್ತಾನೆ ಅಂತ ಹೇಳ್ತಾರೆ. ಎಲ್ಲ ಒಂದೇ ತರ ಇರಲ್ಲ. ಒಬ್ರು ಕರ್ಗೆ, ಒಬ್ರು ಎತ್ತರಕ್ಕೆ, ಒಬ್ರು ಡುಮ್ಮಾಗಿ ಹಿಂಗೆಲ್ಲ ಇರ್ತಾರೆ. ನಕ್ಷತ್ರ ಮಾತ್ರ ಇರೋದು ಒಂದೇ ರಿಸಲ್ಟ್. ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹಿಂಗಿರುತ್ತೆ, ಹಂಗಿರಲ್ಲ, ಒಬ್ಬೊಬ್ರು ಒಂಥರ ಇರ್ತಾರೆ. ಆದ್ರೆ ಆತ್ಮ ಮಾತ್ರ ಎಲ್ಲರಿಗೂ ಒಂದೇ. ಹೌದಾ? ಈಗ ನಾವು ಆತ್ಮ ಇದೆ ಅಂತ ಗೊತ್ತು, ಮಕ್ಕಳಲ್ಲೂ ಆತ್ಮ ಇದೆ, ನಮ್ಮಲ್ಲೂ ಆತ್ಮ ಇದೆ ಅಂತ ಗೊತ್ತು. ಆತ್ಮಕ್ಕೆ ಸಂಬಂಧಪಟ್ಟಂತಹ ಹೆಸರನ್ನ ಇಟ್ಟಾಗ, ಆತ್ಮ ಅಂತಕ್ಕಂಥ ಪರಮಾತ್ಮ ಅಂತ ನಾವು ಒಪ್ಕೊಂಡಾಗ, ಆ ಹೆಸರು ಉಚ್ಚಾರಣೆಯಿಂದ ಆ ಮಗುವಿನ ಜೀವನವನ್ನು ಅದೇ ಕರ್ಕೊಂಡೋಗುತ್ತೆ. ಯಾವ ಹೆಸರು ಇಡಬೇಕಿತ್ತು? ಆತ್ಮಕ್ಕೆ ನಾವು ಹೆಸರಿಡ್ತಾ ಇಟ್ಟಿದ್ದೀವ ದಯವಿಟ್ಟು ನೋಡ್ಕೊಳ್ಳಿ. ಗೌರ್ಮೆಂಟ್ನವ್ರು ಹಾಕದಂಗೆ ಪುರೋಹಿತರು ಹಾಕಿರೋ ಸೀಲಿಂದ ನಾವು ಹೆಸರಿಡ್ತಾ ಇದ್ದೀವಿ. ಕ ಅಂತ ಬಂತು, ಟ ಅಂತ ಬಂತು, ಪುರೋಹಿತರು ಹೇಳಿದ್ದು. ಅದಕ್ಕೆ ಹೇಳ್ತೀವಿ, ಹಿಂದಿನ ಕಾಲದಲ್ಲಿ ದಯವಿಟ್ಟು ಜ್ಯೋತಿಷ್ಯ, ಪಂಚಾಂಗ, ಶಾಸ್ತ್ರ ಯಾವುದೂ ಇರಲಿಲ್ಲ. ಪ್ರತಿದಿನ ಸ್ನಾನ ಮಾಡೋ ಅಭ್ಯಾಸ ಇರಲಿಲ್ಲ. ಬಟ್ಟೆ ಹಾಕೊಂಡ್ಬಿಟ್ರೆ ಅದು ಪೂರ್ತಿ ಹರಿದೋಗೋ ತನಕ ಬಿಸ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ಜನ ಇದ್ರು, ಅದಕ್ಕೆ ಅಷ್ಟು ಆರೋಗ್ಯವಾಗಿದ್ರು.